ಚಿಂತಾಮಣಿ ಗಂಗಮ್ಮ ಗುಡಿ ವಿಷಪ್ರಸಾದ ದುರಂತ ಪ್ರಕರಣ ಸಂಬಂಧಿಸಿದಂತೆ ಇಬ್ಬರು ಯುವತಿಯರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಿಂತಾಮಣಿ ಗಂಗಮ್ಮ ಗುಡಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವತಿಯರನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಸಾದ ತಂದುಕೊಟ್ಟ ಆರೋಪದ ಮೇರೆಗೆ ಯುವತಿಯರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಸಾದ ತಂದುಕೊಟ್ಟ ಆರೋಪದ ಮೇರೆಗೆ ಯುವತಿಯರನ್ನ ವಶಕ್ಕೆ ಪಡೆಯಲಾಗಿದೆ. ಟೈಲರ್ ನಾಗರಾಜು ಎಂಬಾತನಿಗೆ ಪ್ರಸಾದ ಕೊಟ್ಟಿದ್ದ ಯುವತಿಯರು. ಹೀಗಾಗಿ ಅನುಮಾನದ ಮೇಲೆ ಇಬ್ಬರು ಯುವತಿಯರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ನಡೆಸುತ್ತಿದ್ದಾರೆ. ಅರ್ಚಕ ಸುರೇಶ್ ಬಾಬುವನ್ನು ವಶಕ್ಕೆ ಪಡೆದಿರುವ ಪೊಲೀಸರು ಈ ಪ್ರಕರಣದಲ್ಲಿ ಒಟ್ಟು 3ರನ್ನ ವಶಕ್ಕೆ ಪಡೆದಂತಾಗಿರುವಂಥದ್ದು. ಚಿಂತಾಮಣಿ ಗಂಗಮ್ಮ ಗುಡಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಯುವತಿಯರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅರ್ಚಕ ಸುರೇಶ್ ಬಾಬುನನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಸಾದ ತಂದು ಕೊಟ್ಟಂತಹ ಆರೋಪ ಈ ಯುವತಿಯರ ಮೇಲೆ ಇರುವಂತದ್ದು. ಹಾಗಾಗಿ ಇವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಟೈಲರ್ ನಾಗರಾಜು ಎಂಬಾತನಿಗೆ ಪ್ರಸಾದ ಕೊಟ್ಟಿದ್ದಂತಹ ಯುವತಿಯರು. ಹೀಗಾಗಿ ಅನುಮಾನದ ಮೇರೆಗೆ ಈ ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಅರ್ಚಕ ಸುರೇಶ್ ಬಾಬು ಸಹ ಪೊಲೀಸರ ವಶದಲ್ಲಿದ್ದಾನೆ. ಆತನ ವಿಚಾರಣೆಯೂ ಕೂಡ ನಡೀತಾ ಇದೆ. ಚಿಂತಾಮಣಿ ಟೌನ್ ಶ್ರೀರಾಮ್ಪುರ ನಗರದಲ್ಲಿ ಬರುವ ಗಂಗಮ್ಮನ ಗುಡಿ ದೇವಸ್ಥಾನದಲ್ಲಿ ಶುಕ್ರವಾರ ಪೂಜೆ ಇಟ್ಕೊಂಡಿದ್ದು, ಪೂಜೆಯಲ್ಲಿ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಪ್ರಸಾದ ಕೊಡ್ತಿದ್ದು, ಅದರಲ್ಲಿ ನಿನ್ನೆ ನೈಟ್ ಸುಮಾರು 7:30-8 ಗಂಟೆಗೆ ನಾರಾಯಣಮ್ಮ ಮತ್ತು ಅವರ ಪಕ್ಕದ ಮನೆ ರಾಜ ಅವರು ಒಂದು ಸ್ಮಾಲ್ ಪ್ಲಾಸ್ಟಿಕ್ ಕಪ್ಪಲ್ಲಿ ಇಲ್ಲಿ ಲೇಡಿನ ಐಡೆಂಟಿಫೈ ಆಗಿಲ್ಲ, ಬಟ್ ಇಲ್ಲಿ ಲೋಕಲ್ ಅವರು ಅಂತ ಹೇಳ್ತಾರೆ, ಅವರು ಪ್ರಸಾದ ಕೊಡ್ತಿದ್ರು. ಆ ಪ್ರಸಾದನ ಅವರು ಮನೆಗೆ ತಗೊಂಡೋಗಿ ಮನೆಯಲ್ಲಿ ಎಲ್ಲರೂ ಒಂದೊಂದು ಸ್ಪೂನ್ ಹಂಚಿದ್ದಾರೆ. ಅದು ತಿಂದ ನಂತರ ಸುಮಾರು ನೈಟ್ 10:30-11 ಗಂಟೆಗೆ ಅವ್ರಿಗೆ ಸ್ವಲ್ಪ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ ರವಿ, ಈಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವತಿಯರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ದು ಯಾವ ಅನುಮಾನದ ಹಿನ್ನೆಲೆಯಲ್ಲಿ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ? ಅಪ್ಡೇಟ್ಸ್ ಕೊಡೋದಾದ್ರೆ. ವೀಣಾ, ಈಗ ಏನು ಈ ಗಂಗಮ್ಮ ದೇವಸ್ಥಾನದಲ್ಲಿ ವಿಷಪ್ರಸಾದ ಹಂಚಿಕೆ ಮಾಡಿರುವಂತಹ ವಿಚಾರ ಸಂಬಂಧಂತೆ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿರುವಂತದ್ದು. ವಿಶೇಷವಾಗಿ ಇಬ್ಬರ ಯುವತಿಯರನ್ನು ಕೂಡ ವಿಚಾರಣೆ ನಡೆದ್ರು. ಈಗ ಲೇಟೆಸ್ಟ್ ಆಗಿ ಏನು ತಾಂತ್ರಿಕ ದೋಷದಿಂದಾಗಿ ರವಿಕುಮಾರ್ ಸಂಪರ್ಕ ಕಡಿತಗೊಂಡಿದೆ. ಚಿಂತಾಮಣಿ ಗಂಗಮ್ಮ ಗುಡಿ ವಿಷಪ್ರಸಾದ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಅರ್ಚಕ ಸುರೇಶ್ ಬಾಬು ಕೂಡ ಪೊಲೀಸರ ವಶದಲ್ಲಿರುವಂಥದ್ದು, ವಿಚಾರಣೆಯೂ ಕೂಡ ನಡೀತಾ ಇದೆ. ಟೈಲರ್ ನಾಗರಾಜು ಎಂಬಾತನಿಗೆ ಪ್ರಸಾದವನ್ನ ಈ ಯುವತಿಯರು ಕೊಟ್ಟಿದ್ರು. ಈ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ಯುವತಿಯರ ವಿಚಾರಣೆಯೂ ಕೂಡ ನಡೀತಾ ಇದೆ. ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಎಸ್ ರವಿ, ಅಪ್ಡೇಟ್ಸ್ ಕೊಡ್ತಾ ಇದ್ರಿ, ಮುಂದುವರಿಸಿ. ವೀಣಾ, ಏನಂತಂದ್ರೆ ಇಬ್ಬರನ್ನು ಕೂಡ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಆ ಪ್ರಸಾದ ದೇವಸ್ಥಾನದ ಬಳಿ ಪ್ರಸಾದ ಹಂಚಿಕೆ ಮಾಡುತ್ತಿದ್ದು ಅಮರಾವತಿ ಎಂಬ ಮಹಿಳೆ ಅಂತ ಬಾಯ್ಬಿಟ್ಟಿರುವಂತದ್ದು. ಹೀಗಾಗಿ ಪೊಲೀಸರು ಇಡೀ ಚಿಂತಾಮಣಿ ನಗರದಲ್ಲಿ ಆಕೆ ಎಲ್ಲಿದ್ರು, ಎಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋ ಒಂದು ಸಾಕಷ್ಟು ತನಿಖೆಯನ್ನ ಮಾಡ್ತಿರುವಂತದ್ದು. ಆಕೆ ಒಂದು ಹೋಟೆಲ್ ನಲ್ಲಿ ಪಾತ್ರೆ ತೊಳೆಯುವ ಕೆಲಸ ಮಾಡ್ತಿದ್ದು ಅಮರಾವತಿ. ಆಕೆನೆ ನಿನ್ನೆ ರಾತ್ರಿ ಅಲ್ಲಿ ದೇವಸ್ಥಾನದ ಬಳಿ ಪ್ರಸಾದವನ್ನ ಎಲ್ಲರಿಗೂ ಕೂಡ ವಿತರಣೆ ಮಾಡಿರುವಂತದ್ದು. ಹೀಗಾಗಿ ಆಕೆಯ ಮೇಲೆ ಸಾಕಷ್ಟು ಗುಮಾನಿ ವ್ಯಕ್ತಪಡಿಸಿ ಆಕೆ ಎಲ್ಲಿದ್ದಾರೆ, ಯಾರ್ಯಾರ ಜೊತೆ ಆಕೆ ಕೆಲಸ ಮಾಡ್ತಿದ್ದಂತ ಹೋಟೆಲ್ನ ಮಾಲೀಕರ ಫೋನ್ ನಂಬರ್ ಅನ್ನು ಕೂಡ ಫೋನ್ಗಳು ಕೂಡ ಪೊಲೀಸರು ವಶಪಡಿಸಿಕೊಂಡು ಈಗ ಆಕೆಯನ್ನ ಬೆಳಗ್ಗೆಯಿಂದಲೂ ಕೂಡ ಈ ಘಟನೆ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿದ್ದಂತೆ ಆಕೆ ನಾಪತ್ತೆಯಾಗಿದ್ದಾರೆ ಅಂತಾನೆ ಹೇಳ್ತಿದ್ದಾರೆ. ಹೀಗಾಗಿ ಆಕೆ ಎಲ್ಲಿದ್ದಾರೆ ಅನ್ನೋದ್ರ ಮೇಲೆ ಸಾಕಷ್ಟು ತನಿಖೆಯನ್ನ ಕೈಗೊಂಡಿದ್ದಾರೆ. ವೀಣಾ, ಎಸ್ ರವಿ, ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ತೀವ್ರಗೊಳಿಸಿರುವಂತದ್ದು. ಅರ್ಚಕ ಸುರೇಶ್ ಬಾಬುನ ವಿಚಾರಣೆಯೂ ಕೂಡ ನಡೀತಾ ಇದೆ. ಸುರೇಶ್ ಬಾಬು ಏನಾದ್ರೂ ಮಾಹಿತಿಯನ್ನ ಹೊರಹಾಕಿದ್ದಾನಂತ, ಇದ್ರ ಬಗ್ಗೆ ಪೊಲೀಸರು ಏನ್ ಹೇಳ್ತಾರೆ?
ಹೌದು ವೀಣಾ, ಸುರೇಶ್ ಮತ್ತೆ ಒಂದು ಟ್ರಸ್ಟಿಯನ್ನು ಕೂಡ, ದೇವಸ್ಥಾನ ಟ್ರಸ್ಟಿಯನ್ನು ಕೂಡ ಬೆಳಗ್ಗೆನೆ ಈಗ ಈ ಘಟನೆ ವಿಚಾರ ಎಚ್ಚೆತ್ಕೊಂಡಿದ್ದಂತ ಪೊಲೀಸರು ಅವರು ಇನ್ನಿಬ್ಬರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಿದ್ರು. ಅದೇ ಅರ್ಚಕ ಒಂದು ಪ್ರಮುಖವಾಗಿ ಸುರೇಶ್ ಬಾಬು ಅಂತ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ದೇವಸ್ಥಾನದ ಒಳಗಡೆ ಪೂಜಾ ಕೈಂಕರ್ಯಗಳಲ್ಲಿ ತೊಡಗಿದ್ದೆ, ಆದ್ರೆ ಪ್ರಸಾದ ವಿತರಣೆ ಯಾರು ಮಾಡ್ತಿದ್ರು, ದೇವಸ್ಥಾನದ ಹೊರಭಾಗದಲ್ಲಿ ಮಾಡ್ತಿದ್ದು, ನನಗೆ ಮಾಹಿತಿ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ ತಕ್ಷಣ ಎಚ್ಚೆತ್ಕೊಂಡ ಪೊಲೀಸರು ಅಲ್ಲಿ ಹೂ ಮಾರ್ತಿದ್ದಂತ ಮಹಿಳೆ ಜೊತೆಗೆ ಅಲ್ಲಿ ಸ್ವಚ್ಛತೆಯನ್ನ ಮಾಡೋದಕ್ಕೆ ಒಬ್ಬ ಮಹಿಳೆ ಇದ್ರು, ಅವರಿಬ್ಬರನ್ನು ಕೂಡ ವಿಚಾರಣೆ ನಡೆಸಿದಾಗ ಅವರು ಪ್ರಸಾದ ಹಂಚಿಕೆ ಮಾಡಿದ್ದು ಅಮರಾವತಿ ಅಂತ ಎಂಬ ಹೆಸರನ್ನ ಬಾಯ್ಬಿಟ್ಟಿರುವಂತದ್ದು. ಹೀಗಾಗಿ ಪೊಲೀಸರು ಈಗ ಅಮರಾವತಿ ಅವರು ಎಲ್ಲಿದ್ದಾರೆ, ಬೆಳಗ್ಗೆಯಿಂದಲೂ ಕೂಡ ಅವರು ನಾಪತ್ತೆ ಹಾಕಿದ್ದಾರೆ, ಕೆಲಸ ಮಾಡ್ತಿರೋಂಥ ಸ್ಥಳಗಳಲ್ಲೂ ಕೂಡ ಆಕೆ ಕೆಲಸಕ್ಕೆ ಭಾಗಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ವೀಣಾ. ಈಗ ನೀವು ಬೇಕಾಗಿದ್ರೆ ಆ ಒಂದು ಅಮರಾವತಿ ಅವರು ಕೆಲಸ ಮಾಡ್ತಿದ್ದಂತ ಹೋಟೆಲ್ ನ ಮಾಲೀಕರಿದ್ದಾರೆ, ಅವರು ಬೇಕಾಗಿದ್ರೆ ಈಗ ಮಾತಾಡ್ತಾರೆ, ಅವ್ರ ಜೊತೆ ನೀವೀಗ ಮಾತಾಡ್ಬೋದು ವೀಣಾ, ಅಮರಾವತಿ ಅವ್ರ ಬಗ್ಗೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಅಮರಾವತಿ ಅವರು ನಿಮ್ಮ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು, ಹೌದಾ? ಹೌದು ಮೇಡಮ್. ಇವಾಗ ಬಂದಿಲ್ವಾ ಕೆಲಸ? ಎಷ್ಟು ದಿನದಿಂದ ಬಂದ್ರು ಮೇಡಮ್? 15 ದಿವಸದಿಂದ ಬರ್ತಾ ಇದಾರೆ. ಈಗ ಬಂದ್ರು 10:30 ಮೇಲೆ ಬಂದ್ರು. ಬಂದ್ಬಿಟ್ಟು ಏನೋ ಕೆಲಸ ಹೇಳಿದೆ, ಮೇಲಕ್ಕೆ ಹೋದೆ. ನಾನು ಕೆಳಗಡೆ ಹೋಟ್ಲು ಮೇಲೆ ಮನೆ ಇರೋದು, ನನ್ ಮೇಲಕ್ಕೆ ಹೋದೆ, ನನ್ ಜೊತೆಗೆ ಬಂದ್ಲು ಏನೋ ಕೆಲಸ ಮಾಡಕ್ಕೆ ಅಂತ. ಆಮೇಲೆ ಇದ್ಕೊಂಡು ನಮ್ಮ ಯಜಮಾನ್ರು ಬಂದಿದ್ದಾರೆ, ಮನೆ ಹತ್ರ ಹೋಗ್ತೀನಕ್ಕ, ಏನೋ ಗಲಾಟೆ ಮಾಡ್ತಾ ಇದ್ದಾನಂತೆ ಅಂತ ಹೇಳಿದ್ಲು. ಅದಕ್ಕೆ ಸ್ವಲ್ಪ ಒಂದ್ 5 ನಿಮಿಷ ಮುಂಚೆ ಯಾರೋ ಬಂದು ಕರೆದ್ರಂತೆ, ಇಲ್ಲಿ ಆಚೆ ಹೋಗ್ಬಿಟ್ಟು ಬಂದು ನನ್ಗೆ ಆ ಮಾತು ಹೇಳ್ಬಿಟ್ಟು ಹೊರಟೋರ್ಲಿ ಮೇಡಮ್. ಅಂದ್ರೆ ಈಗ ಆಕೆ ಮೇಲೆ ಅನುಮಾನ ಬಂದಿದೆ ಅಂತ ಹೇಳಿನೇ ಈ ರೀತಿ ನಾಟಕ ಆಡಿರಬಹುದು ಅಂತ ಅನಿಸ್ತಾ ಇದೆಯಾ? ಹೌದು, ಯಾರೋ ಸ್ವಲ್ಪ ನನ್ಗೆ ಆ ಮಾತು ಹೇಳಕ್ ಮುಂಚೆ ಯಾರೋ ಬಂದಿಲ್ಲ, ಕರೆದ್ರು ಅಂತ ನಾನು ನೋಡಿಲ್ಲ, ಮೇಲೆ ಇದ್ದೆ. ಆಚೆ ಹೋಗ್ಬಿಟ್ಟು ಬಂದು ಹತ್ಕೊಂಡು ನಮ್ಮ ಯಜಮಾನ್ರೇನ ಗಲಾಟೆ ಮಾಡ್ತಾ ಇದಾರಂತೆ, ನಾನ್ ಮನೆಗೆ ಹೋಗ್ತೀನಕ್ಕ ಅಂತಂದು. ಸರಿ ಹೋಗಮ್ಮ ಅಂತಂದೆ. 1:30 ಆಯ್ತು. ಈಗ ಫೋನ್ ಯಾರು ಅಮರಾವತಿ ಯಾರು? ನಿಮ್ಗೆ ಎಷ್ಟು ದಿನದಿಂದ ಪರಿಚಯ? ನೀವ್ ಹೇಗ್ ಕೆಲ್ಸಕ್ಕೆ ಇಟ್ಕೊಂಡ್ರಿ? ಒಂದ್ 15 ದಿವಸದಿಂದ ಇಟ್ಕೊಂಡಿದೀವಿ. ಇಲ್ಲೇ ಅವ್ರ ಮನೆ, ಅದು ಸ್ವಲ್ಪ ಆ ಕಡೆ ಸ್ವಲ್ಪ ಮೇಲೆ ಅಂತೆ. ಅವ್ರ 2 ಮಕ್ಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಇಲ್ಲೇ. ನಮ್ಮ ಹೋಟ್ಲ್ಗೆ ಪಕ್ಕದಲ್ಲಿ ಒಂದ್ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಫಸ್ಟ್ ಇಂದ. ಇವತ್ತು ಹೋಗ್ಬಿಟ್ಟು ಬಂದು ಆಮೇಲೆ ನನ್ಗೆ ಕೇಳಿದ್ಲು, ಕೆಲ್ಸಕ್ಕೆ ಈ ತರ ಬೇಕಾಕ ಅಂತ. ಸರಿಮ್ಮ ಬನ್ನಿ ಅಂತಂದ್ರೆ 15 ದಿವಸದಿಂದ ಇಲ್ಲಿ ಬರ್ತಾ ಇದಾರೆ ಅಷ್ಟೇ. ಆ ತರ ಏನ್ ಇರ್ಲಿಲ್ಲ ಪಾಪ, ಒಳ್ಳೆ ಬೈ ಚಾನ್ಸ್ ಏನಾಯ್ತು ಅಲ್ಲಿ ನಮಗ್ ಗೊತ್ತಿಲ್ಲ ಮೇಡಮ್. ಈಗ ಆಕೆ 15 ದಿನದಿಂದ ನಿಮ್ಗೆ ನಿಮ್ಮ ಹತ್ರ ಕೆಲ್ಸಕ್ಕೆ ಬರ್ತಾ ಇದ್ರು, ಎಲ್ಲವೂ ಸರಿ. ಈಗ ಆಕೆ ಮನೆಗೆ ಹೋದವರು ಮನೇಲಿ ಇದ್ದಾರಾ? ಪೊಲೀಸರು ಆಕೆ ಮನೆಗೆ ಹೋದ್ರ, ಪರಿಶೀಲನೆ ಮಾಡಿದ್ರ? ಇದ್ರ ಬಗ್ಗೆ ಏನಾದ್ರು ಮಾತನಾಡ್ತಾ ಇದ್ದಾರಾ? ಇಲ್ಲ ಮೇಡಮ್, ಏನು ಗೊತ್ತಿಲ್ಲ. ಈಗ ಜಸ್ಟ್ ಬಂದು ಪೊಲೀಸ್ ಅವ್ರು ಈ ತರ ಮೆಸ್ಸಲ್ಲಿ ಊಟ ಮಾಡ್ತಾ ಇದ್ರು, ಪ್ರೆಸ್ ಅವರು ಈಗ ಬಂದಿದ್ರು ಇಲ್ಲಿಗೆ. ಆ ಯಪ್ಪ ಯಾರೋ ಗೊತ್ತು ಇದ್ಕೊಂಡು ಅಮರಾವತಿ ಇಲ್ಲಿ ಕೆಲ್ಸಕ್ಕೆ ಬಂದಿದ್ರೆ ಬಂದ್ ಹೊರಟೋದ್ರು ಅಂತ ಹೇಳಿದೆ ಅಷ್ಟೇ ನಾನು. ಈಗ ಅಮರಾವತಿ ಅವರು ಪ್ರಸಾದವನ್ನ ತಂದ್ಕೊಟ್ರು ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅದು ಹೇಗ್ ಸಾಧ್ಯ? ನಮಗ್ ಗೊತ್ತಿಲ್ಲ ಮೇಡಮ್, ನಾನು ಆ ಕಡೆನೆ ಹೋಗಿಲ್ಲ. ಅವ್ರ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರಾ? ಏನೋ ಗೊತ್ತಿಲ್ಲ ಮೇಡಮ್ ನನ್ಗೆ. ಓಕೆ, ಈಗ ಆಕೆ ಕೆಲ್ಸಕ್ಕೆ ಬರ್ತಾ ಇದ್ರು, ಕೆಲ್ಸದ ಬಗ್ಗೆ ಮಾತ್ರ ಅಷ್ಟೇ, ನನ್ ಬೇರೆ ಟಾಪಿಕ್ ಏನೋ ನಾವು ಕೇಳ್ತಾ ಇರ್ಲಿಲ್ಲ ಮೇಡಮ್. ಎಸ್, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಗಂಗಮ್ಮನ ಗುಡಿ ಆಸ್ಪತ್ರೆಯ ಪ್ರಸಾದ, ಗುಡಿ ದೇವಸ್ಥಾನದ ಒಂದು ಪ್ರಸಾದ ತಿಂದು ಮತ್ತೊಬ್ಬ ಮಹಿಳೆ ಅಸ್ವಸ್ಥಗೊಂಡಿರುವಂಥದ್ದು. ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಗಂಗಮ್ಮನ ಗುಡಿಯಲ್ಲಿ ನಡೆದಂತಹ ದುರಂತ. ಗಡಿಮಿಂಚೇನಹಳ್ಳಿ ನಿವಾಸಿ ಸರಸ್ವತಮ್ಮಗೆ ಕೋಲಾರ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಗಳ ಮನೆಗೆ ಬಂದಿದ್ದ ಸರಸ್ವತಮ್ಮ ಗಂಗಮ್ಮನ ಗುಡಿ ದೇವಸ್ಥಾನ ಏನಿದೆ ಆ ಪ್ರಸಾದವನ್ನ ಸೇವಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಅಸ್ವಸ್ಥಗೊಂಡಿರುವಂಥದ್ದು. ಅವರನ್ನ ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಮ್ಮ ಮನೆಗೆ ಬಂದಿದ್ರು, ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿ ನಾವು ಅಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು, ತಗೊಂಡು ಬಂದು ತಿಂದ್ಮೇಲೆ ವಾಮಿಟ್, ರಾತ್ರಿ ಎಲ್ಲ ವಾಮಿಟ್. ಪ್ರಸಾದ ತಿನ್ನಲ್ ಮತ್ತೆ ಏನು ತಿಂದಿಲ್ವಾ? ಪ್ರಸಾದ ತಿನ್ನಲ್ ಮತ್ತೆ ಏನು ತಿಂದಿಲ್ವಾ? ಏನು ನಮ್ಮಮ್ಮ ಸರಸ್ವತಮ್ಮ. ಯಾವ ಊರು? ಗಡಿಮಿಂಚೇನಹಳ್ಳಿ. ಇಲ್ಲಿಗೇನು ಬಂದಿದ್ರು? ಇಲ್ಲಿ ನಮ್ಮ ಮನೆಗೆ ಬಂದಿದ್ರು. ಏನಾಯ್ತು? ಗಂಗಮ್ಮ ದೇವಸ್ಥಾನ ಪಕ್ಕದಲ್ಲಿ ನಾವು ಅಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಸಾದ ಕೊಡ್ತಾ ಇದ್ರು, ತಗೊಂಡು ಬಂದು ತಿಂದ್ಮೇಲೆ ವಾಮಿಟ್, ರಾತ್ರಿ ಎಲ್ಲ ವಾಮಿಟ್. ಪ್ರಸಾದ ತಿನ್ನಲ್ ಮತ್ತೆ ಏನು ತಿಂದಿಲ್ವಾ? ಎಸ್, ಇದು ಸರಸ್ವತಮ್ಮ ಅವರ ಮಗಳು ಹೇಳ್ತಾ ಇರುವಂತಹ
ಮಾತು. ತಾಯಿ ಮನೆಗೆ ಬಂದಿದ್ರು, ಆಗ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾರೆ, ಗಂಗಮ್ಮನ ದೇವಸ್ಥಾನ. ಅಲ್ಲಿ ಪ್ರಸಾದವನ್ನ ಸೇವನೆ ಮಾಡಿದ ನಂತರ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಅಸ್ವಸ್ಥಗೊಂಡಿದ್ದಾರೆ. ಹಾಗಾಗಿ ಅವರನ್ನ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೀವಿ ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ಮತ್ತೊಂದೆಡೆ ಪೊಲೀಸರು ತನಿಖೆಯನ್ನ ಕೂಡ ತೀವ್ರಗೊಳಿಸಿರುವಂಥದ್ದು. ಈಗಾಗಲೇ ಅರ್ಚಕ ಮತ್ತು ದೇವಸ್ಥಾನದ ಟ್ರಸ್ಟಿ ಇಬ್ಬರನ್ನೂ ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ಇದರ ಪರಿಣಾಮವಾಗಿ ಇಬ್ಬರು ಯುವತಿಯರ ಹೆಸರನ್ನ ಅರ್ಚಕ ಸುರೇಶ್ ಬಾಬು ಹೇಳಿದ್ದಾರೆ. ಅವರು ನಮಗೆ ಪ್ರಸಾದವನ್ನ ತಂದುಕೊಟ್ರು ಅನ್ನುವಂತಹ ಮಾತುಗಳನ್ನ. ಸೊ ಅನುಮಾನದ ಹಿನ್ನೆಲೆಯಲ್ಲಿ ಇಬ್ಬರು ಯುವತಿಯರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಮರಾವತಿಯ ಹುಡುಕಾಟದಲ್ಲಿಯೂ ಕೂಡ ಈಗ ಪೊಲೀಸರು ಇದ್ದಾರೆ. ಆಕೆಯ ಮೇಲೂ ಕೂಡ ಪೊಲೀಸರಿಗೆ ಅನುಮಾನ ಬಂದಿರುವಂಥದ್ದು. ಹಾಗಾಗಿ ಆಕೆಯನ್ನ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಗಂಗಮ್ಮ ದೇವಸ್ಥಾನ ವಿಷ ಪ್ರಸಾದ ದುರಂತಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೂಡ ಈಗ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇರುವಂಥದ್ದು. ಇಬ್ಬರು ಯುವತಿಯರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ 4 ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಚಿಂತಾಮಣಿ ಪೊಲೀಸರು ನಡೆಸ್ತಾ ಇರುವಂತಹ ಕಾರ್ಯಾಚರಣೆ ಈಗಾಗಲೇ 4 ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಅರ್ಚಕ ಸುರೇಶ್ ಬಾಬು ಹಾಗೇನೆ ದೇವಸ್ಥಾನದ ಟ್ರಸ್ಟಿ. ಈಗಾಗಲೇ ಅವರ ವಿಚಾರಣೆಯೂ ಕೂಡ ನಡೆದಿರುವಂತದ್ದು. ಈಗ ಇಬ್ಬರು ಯುವತಿಯರನ್ನ ಕೂಡ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ. ಮೀಡಿಯಾದ ಬನ್ನಿ, ಹೇಳಿದೀವಿ ಬನ್ನಿ ಮೇಡಮ್, ಹೇಳಿ ಬನ್ನಿ.